ಸ್ನೇಹಿತರೆ, ನೀವು ಯಾವಾಗಲಾದರೂ ನಾಳೆಯಿಂದ ಶುರು ಮಾಡ್ತೀನಿ ಎಂದು ಹೇಳಿ ಕೆಲಸವನ್ನು ಮುಂದೂಡಿದ್ದೀರಾ? ಓದಬೇಕು ಅನಿಸಿದ್ರು ಓದಲಾರ್ದೆ, ಬೆಳಿಗ್ಗೆ ಬೇಗ ಹೇಳ್ಬೇಕು ಅನಿಸಿದ್ರು ಹೇಳಲಾರ್ದೆ, ಹೀಗೆ ನೀವು ನಿಮ್ಮ ಕೆಲಸಗಳನ್ನ ಮುಂದೂಡ್ತಾ ಬಂದಿದ್ದೀರಾ? ಹಾಗಿದ್ರೆ ಈ ಒಂದು ವಿಡಿಯೋ ನೋಡಿ, ನಿಮ್ಮ ಇಡೀ ಲೈಫ್ನೇ ಬದಲಾಯಿಸ್ಬೋದು. ಹೌದು, ಇವತ್ತು ನಾನು ನಿಮ್ಗೆ ಹೇಳಕ್ಕೆ ಹೋಗ್ತಾ ಇರೋ ಪುಸ್ತಕ ಅಮೇರಿಕಾದ ಪ್ರಸಿದ್ಧ ಮೋಟಿವೇಶನಲ್ ಸ್ಪೀಕರ್ ಆದ ಬ್ರೇನ್ ಟ್ರೇಸಿ ಅವರು ಬರೆದ ಈಟ್ ದಟ್ ಫ್ರಾಗ್ ಎಂಬ ಪುಸ್ತಕ. ಏನಿದು ಹೆಸರು ಒಂಥರ ವಿಚಿತ್ರವಾಗಿದೆ ಅನ್ಕೋತಿದ್ದೀರಾ? ಈ ಪುಸ್ತಕದಲ್ಲಿ ಫ್ರಾಗ್ ಎಂದರೆ ನೀವು ಮಾಡಲು ಭಯಪಡುವ, ಕಷ್ಟ ಎನಿಸುವ, ಆದರೆ ಅವು ಜೀವನಕ್ಕೆ ತುಂಬ ಮುಖ್ಯವಾದ ಕೆಲಸಗಳಾಗಿರ್ತವೆ. ಬನ್ನಿ ಹಾಗಿದ್ರೆ ಈ ಪುಸ್ತಕದಲ್ಲಿ ಏನಿದೆ ಅಂತ ನೋಡೋಣ. ನಮಸ್ಕಾರ ಸ್ನೇಹಿತರೆ, ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬನ್ನಿ ಆ ಕಷ್ಟದ ಕೆಲಸಗಳನ್ನ ಹೇಗೆ ಸುಲಭವಾಗಿ ಮುಗಿಸೋದು ಎಂಬುದನ್ನ ಈ ಪುಸ್ತಕದಲ್ಲಿ ತಿಳಿದುಕೊಳ್ಳಿ. ಲೇಖಕರು ಹಂತ 1ರಲ್ಲಿ ಹೇಳ್ತಾರೆ, ಕ್ಲಿಯರ್ ಗೋಲ್. ಇದರ ಅರ್ಥ ಸ್ಪಷ್ಟವಾದ ಗುರಿಯನ್ನು ಇಟ್ಟುಕೊಳ್ಳಿ. ಹೌದು, ಬಹಳ ಜನರು ಜೀವನದಲ್ಲಿ ಫೇಲ್ ಆಗೋದಕ್ಕೆ ಇದೇ ಕಾರಣ. ಅವರು ಸ್ಪಷ್ಟವಾದ ಗುರಿಯನ್ನ ಇಟ್ಕೊಂಡಿರೋದಿಲ್ಲ. ಉದಾಹರಣೆಗೆ, ಚೆನ್ನಾಗಿ ಓದಬೇಕು ಅನ್ನೋದು ಗುರಿಯಲ್ಲ, ಪ್ರತಿದಿನ 2 ಗಂಟೆ ಓದಲೇಬೇಕು ಎಂಬುದು ನಿಜವಾದ ಗುರಿ. ಆದ್ದರಿಂದ ನಿಮ್ಮ ಗುರಿಗಳನ್ನು ಸ್ಪಷ್ಟವಾಗಿರಿಸಿ, ಹಾಗೆ ಸ್ಪಷ್ಟವಾಗಿ ಅದನ್ನು ಬರೆದು ಇಡಿ. ಈ ಥರ ಬರೆದು ಇಟ್ಟ ಗುರಿಗಳನ್ನು ನಾವು ರೀಚ್ ಆಗುವ ಸಾಧ್ಯತೆ ಹೆಚ್ಚು ಎಂದು ಈ ಒಂದು ಹಂತದಲ್ಲಿ ಲೇಖಕರು ನಮಗೆ ತಿಳಿಸುತ್ತಾರೆ. ಲೇಖಕರು 2ನೇ ಹಂತದಲ್ಲಿ ಹೇಳುತ್ತಾರೆ, ಪ್ಲಾನ್ ಯುವರ್ ಡೇ. ಇದರ ಅರ್ಥ ನಾಳೆ ದಿನದ ಯೋಜನೆಯನ್ನು ಮುಂಚಿತವಾಗಿಯೇ ಮಾಡಿ. ಹೌದು, ನಾಳೆ ಮಾಡುವ ಕೆಲಸಗಳನ್ನು ಪ್ರತಿದಿನ ಮಲಗುವ ಮುಂಚೆ ಬರೆದು ಪಟ್ಟಿಯೊಂದನ್ನು ಸಿದ್ಧಪಡಿಸಿ ಇಡಿ. ಇದರಿಂದ ನಿಮಗೆ ಏನು ಮಾಡಬೇಕು, ನಾನು ಯಾವ ಕೆಲಸಗಳಲ್ಲಿ ತೊಡಗಿಕೊಳ್ಳಬೇಕು, ಯಾವ ಕೆಲಸಗಳನ್ನು ಮುಖ್ಯವಾಗಿ ಮುಗಿಸಬೇಕು ಎಂಬ ಸ್ಪಷ್ಟ ದಾರಿಯು ನಿಮಗೆ ಸಿಗುತ್ತದೆ. ಇದರಿಂದ ನಿಮ್ಮ ಕೆಲಸಗಳು ಸುಲಭವಾಗಿ ಮುಗಿಯುತ್ತವೆ. ಈ ಒಂದು ಹಂತದಲ್ಲಿ ಲೇಖಕರು ನಾಳೆಯ ದಿನ ಹಿಂದೆ ಪೂರ್ಣಗೊಳಿಸಲು ಸುಲಭವಾಗುತ್ತದೆ ಎಂದು ಈ ಒಂದು ಹಂತದಿಂದ ನಮಗೆ ತಿಳಿಸಿದ್ದಾರೆ. ಹಾಗೆಯೇ ಲೇಖಕರು 3ನೇ ಹಂತದಲ್ಲಿ ಹೇಳುತ್ತಾರೆ, 80-20 ರೂಲ್. ಇದರ ಅರ್ಥ 80/20 ನಿಯಮ. ಹೌದು, ಈ ಒಂದು ಹಂತದಲ್ಲಿ ಲೇಖಕರು ಹೇಳ್ತಾರೆ, ನಮ್ಮ ಜೀವನದಲ್ಲಿ ನಾವು ಮಾಡುವ 20% ಕೆಲಸಗಳು ನಮಗೆ 80%ನಷ್ಟು ಫಲಿತಾಂಶವನ್ನು ತಂದುಕೊಡುತ್ತವೆ. ಅದರಿಂದ ನಮ್ಮ ಜೀವನದಲ್ಲಿ ನಾವು ಮುಖ್ಯ ಕೆಲಸಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು. ಹೌದು, ಉದಾಹರಣೆಗೆ ವಿದ್ಯಾರ್ಥಿಗಳು ಓದು, ಸ್ಕಿಲ್ ಇಂಪ್ರೂವ್ಮೆಂಟ್, ಸೆಲ್ಫ್ ಇಂಪ್ರೂವ್ಮೆಂಟ್, ಹೀಗೆ ಹೆಚ್ಚಿನ ಸಮಯವನ್ನು ತಮ್ಮ ಸೆಲ್ಫ್ ಇಂಪ್ರೂವ್ಮೆಂಟ್ಗಾಗಿ ಮೀಸಲಾಗಿ ಇಡಬೇಕು ಎಂದು ಈ ಒಂದು ಹಂತದಲ್ಲಿ ಲೇಖಕರು ನಮಗೆ ತಿಳಿಸುತ್ತಾರೆ. ಹಾಗೆಯೇ ಲೇಖಕರು ಹಂತ 4ರಲ್ಲಿ ಹೇಳ್ತಾರೆ, ಬ್ರೇಕ್ ದ ಬಿಗ್ ಟಾಸ್ಕ್ ಇಂಟು ಸ್ಮಾಲ್ ಪಾರ್ಟ್ಸ್. ಹೌದು, ಇದರ ಅರ್ಥ ದೊಡ್ಡ ಕೆಲಸಗಳನ್ನು ಚಿಕ್ಕ ಭಾಗಗಳನ್ನಾಗಿ ವಿಭಜಿಸಿ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ನಮಗೆ ಯಾವುದಾದ್ರೂ ದೊಡ್ಡ ಕೆಲಸವನ್ನು ನೋಡಿದಾಗ ನಮಗೆ ತುಂಬ ಭಯ. ಹಾಗೆ ಸಣ್ಣ ಭಾಗಗಳಾಗಿ ಮಾಡಿದರೆ ಅದೇ ಕೆಲಸ ತುಂಬಾನೇ ಸುಲಭವಾಗುತ್ತದೆ. ಉದಾಹರಣೆಗೆ 300 ಪುಟಗಳ ಪುಸ್ತಕವನ್ನು ಓದಬೇಕಾದ್ರೆ ಪ್ರತಿದಿನ 20 ಪುಟಗಳಿಂದ ಶುರು ಮಾಡಿ. ಇದರಿಂದ ನಮಗೆ ಆ ದೊಡ್ಡ ಕೆಲಸ ನಮಗೆ ಸುಲಭವೆನಿಸುತ್ತದೆ. ಅದಕ್ಕೆ ಈ ಒಂದು ಹಂತದಲ್ಲಿ ಲೇಖಕರು ನಮಗೆ ಹೇಳ್ತಾರೆ, ಯಾವುದೇ ದೊಡ್ಡ ಕೆಲಸ ಮಾಡುವುದಾದರೆ ಭಯ ಬೀಳಬೇಡಿ, ಅದನ್ನು ವಿಶ್ಲೇಷಿಸಿ ಚಿಕ್ಕದಾಗಿ ಮಾಡಿ ಶುರು ಮಾಡಿ ಎಂದು ಈ ಒಂದು ಹಂತದಲ್ಲಿ ನಮಗೆ ತಿಳಿಸುತ್ತಾರೆ. ಹಾಗೆಯೇ ಹಂತ 5ರಲ್ಲಿ ಹೇಳ್ತಾರೆ, ಫೋಕಸ್ ಆನ್ ಒನ್ ವರ್ಕ್. ಇದರ ಅರ್ಥ ಒಂದೇ ಸಮಯದಲ್ಲಿ ಒಂದೇ ಕೆಲಸ ಮಾಡಿ. ಹೌದು, ಇವತ್ತಿನ ಕಾಲದಲ್ಲಿ ಮೊಬೈಲ್, ಸೋಷಿಯಲ್ ಮೀಡಿಯಾ ಮತ್ತು ನೋಟಿಫಿಕೇಶನ್ಗಳು ನಮ್ಮ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತವೆ. ಆದ್ದರಿಂದ ಒಂದೇ ಸಮಯದಲ್ಲಿ ಒಂದೇ ಕೆಲಸದ ಮೇಲೆ ಸಂಪೂರ್ಣ ಗಮನ ಕೊಡಿ ಎಂದು ಲೇಖಕರು ಹೇಳ್ತಾರೆ. ಯಾವುದೇ ಒಂದು ಕೆಲಸವನ್ನು ಶ್ರದ್ಧೆ, ನಿಷ್ಠೆ, ಅದರ ಕಡೆ ಗಮನ ಕೊಟ್ಟು ಆ ಕೆಲಸವನ್ನು ಪರಿಪೂರ್ಣಗೊಳಿಸಿ ಎಂದು ಲೇಖಕರು ಈ ಒಂದು ಹಂತದಲ್ಲಿ ನಮಗೆ ಸಲಹೆಯನ್ನು ಕೊಡ್ತಾರೆ. ಹಾಗೆಯೇ ಲೇಖಕರು ಹಂತ 6ರಲ್ಲಿ ಹೇಳ್ತಾರೆ, ಬಿಲ್ಡ್ ಯುವರ್ ಸ್ಕಿಲ್ಸ್. ಹೌದು, ಇದರ ಅರ್ಥ ನಿಮ್ಮ ಕೌಶಲ್ಯಗಳನ್ನು ಹೆಚ್ಚಿಸಿಕೊಳ್ಳಿ. ಹೌದು, ನೀವು ಯಾವ ಕ್ಷೇತ್ರದಲ್ಲಿದ್ದರೂ ಆ ಕ್ಷೇತ್ರದಲ್ಲಿ ನಿರಂತರವಾಗಿ ಕಲಿಯುತ್ತಾ ಇರಬೇಕು ಮತ್ತು ಹೊಸ ಸ್ಕಿಲ್ಸ್ಗಳನ್ನು ಕಲಿಯುವುದು ಕೂಡ ನಮ್ಮ ಬೆಳವಣಿಗೆಗೆ ತುಂಬ ಮುಖ್ಯ ಎಂದು ಲೇಖಕರು ಹೇಳ್ತಾರೆ. ಹೌದು ಸ್ನೇಹಿತರೆ, ಇದು ಕೂಡ ಶ್ರೀಮಂತರ ಒಂದು ಸೀಕ್ರೆಟ್. ಅವರು ದಿನನಿತ್ಯ ಕೆಲವೊಂದಿಷ್ಟು ಸಮಯ ಹೊಸ ಸ್ಕಿಲ್ಗಳನ್ನು ಬಿಲ್ಡ್ ಮಾಡಲು ತಮ್ಮ ಸಮಯವನ್ನು ಮೀಸಲಿಡ್ತಾರೆ, ಸ್ಕಿಲ್ಗಳನ್ನು ಕಲಿತಾರೆ. ಹಾಗೆಯೇ ಲೇಖಕರು ಹೇಳ್ತಾರೆ, ನೀವು ಕೂಡ ಸ್ಕಿಲ್ಲನ್ನು ಕಲಿಯಿರಿ, ವೇ ಆಫ್ ಲಿವಿಂಗ್ ಅನ್ನು ನೀವು ಇಂಪ್ರೂವ್ ಮಾಡಿಕೊಳ್ಳಿ ಎಂದು ಈ ಒಂದು ಹಂತದಿಂದ ಲೇಖಕರು ನಮಗೆ ಸಲಹೆಯನ್ನು ಕೊಡ್ತಾರೆ. ಹಾಗೆಯೇ
ಕೊನೆಯದಾಗಿ ಈ ಪುಸ್ತಕ ನಮಗೆ ಕೊಡುವ ಮುಖ್ಯ ಸಂದೇಶಗಳೇನೆಂದರೆ, ಮುಖ್ಯವಾದ ಕೆಲಸವನ್ನು ಮೊದಲು ಮಾಡಬೇಕು. ಎರಡನೇದ್ದು, ಪ್ರತಿದಿನ ಯೋಜನೆಯನ್ನು ಮುಂಚಿತವಾಗಿ ಮಾಡಬೇಕು. ಮೂರನೇದ್ದು, ಶಿಸ್ತು ಮತ್ತು ನಿರಂತರ ಪ್ರಯತ್ನವೇ ಯಶಸ್ಸಿನ ನಿಜವಾದ ರಹಸ್ಯ. ಸರಿ ಗೆಳೆಯರೆ, ಈ ಪುಸ್ತಕ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ವೀಕ್ಷಕರೇ, ನೀವು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆ ತರಬೇಕು ಎಂದರೆ ಈಗಲೇ ಸಕ್ಸಸ್ ರೀಡ್ಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.